ನೀವು ಇದನ್ನ ಓದಿದ್ದೀರಾ? ಈ ಕ್ಷಣ ರಾತ್ರಿ ಎಷ್ಟು ಗಂಟೆ? ಹಾಗೆಯೇ ಸ್ವಲ್ಪ ನಿಮ್ಮ ಬಾಗಿಲ ಕಡೆ ನೋಡಿ, ಏನಾದ್ರು ಅದರ ಮೇಲೆ ಬರ್ದಿದ್ದೇನೆ. ನಾನು ಇಂದು ನಿಮಗೆ ಹೇಳಕ್ ಹೋಗ್ತಾ ಇರೋದು ಒಂದು ಸಿನಿಮಾ ಕಥೆ ಅಲ್ಲ, ಒಂದು ಕಟ್ಟು ಕಥೆ ಅಲ್ಲ. ಬೆಂಗಳೂರಿನಲ್ಲಿ ಒಂದು ಕುಟುಂಬದ ಜೊತೆ ನಿಜವಾಗ್ಲೂ ನಡೆದಿರುವಂತಹ ಒಂದು ಘಟನೆ. ಈ ಕತೆ ನನ್ನ ಬಳಿ ಬಂದಿದ್ದು ಒಂದು ವಿಚಿತ್ರ ರೀತಿಯಲ್ಲಿ. ಹೋದ ವರ್ಷ ನಾನೊಂದು ಮನೆ ಹುಡುಕಾಡ್ಬೇಕಂತೇಳಿ ಬೆಂಗಳೂರಿನ ಹಳೆಯ ಬಡಾವಣೆ ಕಡೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಮನೆಯ ಗೋಡೆ ಮೇಲೆ, ಆ ಮನೆಯ ಬಾಗಿಲ ಮೇಲೆ ಅಳಿಸಿ ಬರೆಯೋದು ಏನೋ ಒಂದು ಬರಿತಾ ಇದ್ರು, ಒಂದು ಅಕ್ಷರ. ಅದು ಯಾವುದು ಅಂದ್ರೆ ನಾಳೆ ಬಾ. ನಾನು ಆ ಮಾಲೀಕರಿಗೆ ಕೇಳಿದೆ, ಯಾಕೆ ಈ ತರ ಬರಿತಾ ಇದ್ದೀರಾ, ಏನಿದ್ರ ವಿಶೇಷತೆ, ಏನಿದ್ರ ಹಿಂದೆ ಕತೆ ಅಂತ. ನಾವು ಇದನ್ನ ಬರೀಲಿಲ್ಲ ಅಂದ್ರೆ ಅದು ನಮ್ಮ ಮನೆಯ ಒಳಗಡೆ ಬರುತ್ತೆ, ನಮ್ಮ ಜೊತೆ ಶಾಶ್ವತವಾಗಿ ಇರುತ್ತೆ ಅಂತ. ಕ್ಷಣ ಶಾಕ್ ಆದ, ಏನಪ್ಪಾ ಈ ತರ ಬರೀತಿದ್ದಾರೆ. ಅವರು ಒಂದು ಕತೆ ಹೇಳಿದ್ರು. ಆ ಕತೆಯನ್ನ ಕೇಳ್ಬಿಟ್ಟು ಆ ರಾತ್ರಿ ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಕೈಕಾಲು ನಡಕ್ತಾ ಇತ್ತು. ಅದೇ ಕತೆ ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಕತೆ ಕೇಳ್ತಾನೆ ಒಂದು ಕ್ಷಣ ನಿಮ್ಮ ಬಾಗಿಲು ಕಡೆ ನೋಡಿ. ಬೆಂಗಳೂರು ಒಂದು ವಿಚಿತ್ರ ನಗರ. IT ಪಾರ್ಕ್ಗಳ ಹಿಂದೆ, ಮೆಟ್ರೋ ಸ್ಟೇಷನ್ ಪಕ್ಕ ಹಳೆಯ ಮನೆಗಳಿದ್ದಾವೆ. ಇವಾಗ್ಲೂ ಕೂಡ ಆ ಮನೆಯ ಗೋಡೆಗಳು ಮಾತನಾಡ್ತವೆ, ಮನೆಯ ಬಾಗಿಲು ಒಂದೊಂದು ಕಥೆಯನ್ನ ಹೇಳ್ತವೆ. ಸುಮಾರು 70-80 ವರ್ಷಗಳ ಹಿಂದೆ ಬೆಂಗಳೂರಿನ ಹಳೆಯ ಓಣಿಗಳಲ್ಲಿ ಒಂದು ಭಯ ಹರಿದಾಡ್ತಾ ಇತ್ತು. ಏನಂದ್ರೆ, ಮಧ್ಯರಾತ್ರಿ 12 ಗಂಟೆ ನಂತರ 2-3 ಆಸುಪಾಸಲ್ಲಿ ಒಂದು ಶಬ್ದ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಟಕ್ 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 ಅಂತೇಳಿ. ಯಾವ ಬಾಗಿಲಲ್ಲಿ ಆ ಥರ ಒಂದು ಶಬ್ದ ಟಕ್ ಟಕ್ ಅಂತೇಳಿ ಶಬ್ದ ಬರುತ್ತಲ್ಲ, ಮರುದಿನ ಆ ಮನೆಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗ್ತಾ ಇತ್ತು. ಫಸ್ಟಿಗೆ ಇದನ್ನ ಯಾರು ಕೂಡ ನಂಬ್ತಾ ಇರಲಿಲ್ಲ, ನಕ್ರು. ಬಟ್ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಘಟನೆ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ನಂಬಲು ಶುರು ಮಾಡಿದ್ರು. ನಿಮಗೂ ಸಹ ಇಂತಹ ಅನುಭವ ಆಗಿದ್ರೆ ನಿಮ್ಮ ಮನೆಯ ಅಥವಾ ನಿಮ್ಮ ನೆರೆಹೊರೆಯ ಮನೆಯಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಆ ಕಾಲದಲ್ಲಿ ಒಬ್ಬ ಜ್ಯೋತಿಷರಿದ್ರು. ಅವ್ರ ಹೆಸರು ನನಗೆ ಸರಿಯಾಗಿ ಹೇಳಲಿಲ್ಲ, ಬಟ್ ಅವರಿಗೆ ಶಾಸ್ತ್ರಿಗಳು ಅಂತೇಳಿ ಕರೀತಾ ಇದ್ರು. ಅವ್ರು ಹೇಳಿದ್ರು, ಇದು ಭೂತ ಅಲ್ಲ, ಇದೊಂದು ಅತೃಪ್ತಿ ಆತ್ಮ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ನಡೆದ ಭಯಾನಕ ಅನ್ಯಾಯಕ್ಕೆ ಬಲಿಯಾಗಿರುವಂತಹ ಜೀವ. ಇದಕ್ಕೆ ಒಂದು ಬಯಕೆ ಇದೆ, ಒಳಗಡೆ ಬರಬೇಕು, ಆಶ್ರಯ ಸಿಗಬೇಕು ಅಂತ. ಶಾಸ್ತ್ರಿಗಳು ಹೇಳಿದ್ರು, ಇದು ಬಾಗಿಲು ತಟ್ತಾ ಇದೆ ಅಂದ್ರೆ ಅದು ನಿಮ್ಮ ಪರ್ಮಿಷನ್ ಕೇಳ್ತಾ ಇದೆ ಅಂತ ಹೇಳ್ತಾ. ಯಾವಾಗ ನೀವು ಬಾಗಿಲನ್ನ ಓಪನ್ ಮಾಡ್ತಿರಲ್ಲ, ಅದು ನಿಮ್ಮ ಮನೆಯ ಒಳಗಡೆ ಬರುತ್ತೆ, ಶಾಶ್ವತವಾಗಿ ನಿಮ್ಮ ಜೊತೆ ಇರಲು ಪ್ರಾರಂಭ ಮಾಡುತ್ತೆ. ನಂಬಿಕೆ ಏನಂದ್ರೆ, ಆ ಆತ್ಮಕ್ಕೆ ಓದಲಿಕ್ಕೆ ಬರುತ್ತೆ. ಯಾವಾಗ ಎಲ್ಲ ಜನರು ಮನೆಯ ಮುಂದೆ ನಾಳೆ ಬಾ ಅಂತೇಳಿ ಬರಿತಾ ಇದ್ರಲ್ಲ, ಆ ಆತ್ಮ ಓದ್ತಾ ಇತ್ತು, ಮತ್ತೆ ನಾಳೆ ಬರ್ತಾ ಇತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅದನ್ನ ಬರಿತಾ ಇದ್ರು, ಅದನ್ನ ರಕ್ಷಾ ಕವಚ ಆಗಿ ಮಾಡ್ಕೊಂಡಿದ್ರು. ಈಗಲೂ ಸಹ ಬೆಂಗಳೂರಿನ ಹಳೆಯ ಓಣಿಗಳಲ್ಲಿ ಈ ನಾಳೆ ಬಾ ಅನ್ನೋದು ಬರೆದಿದ್ದಾರೆ. ಯಾಕೆ ಬರೀತಿದ್ದಾರೆ ಅಂತೇಳಿ ಆ ಮಕ್ಕಳಿಗೆ ಗೊತ್ತಿಲ್ಲ, ಬಟ್ ಅವರ ತಂದೆ ತಾಯಿ ಸುಮ್ಮನೆ ಬರಿತಾ ಇದ್ರು, ಅವರ ಅಜ್ಜ ಅಜ್ಜಿ ಸುಮ್ಮನೆ ಬರೀ, ಯಾವುದೇ ತರದ ಕ್ವಶನ್ ಅನ್ನ ಕೇಳಬೇಡ ಅಂತೇಳಿ ಹೇಳ್ತಾ ಇದ್ರು. ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಬಡಾವಣೆಯಲ್ಲಿ ಈ ತರ ಒಂದು ವಾಟಿಕೆ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಘಟನೆ ನಡೆದಿದ್ದು 1970ರಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಹಳೆಯ ಓಣಿಯಲ್ಲಿ. ಆ ಮನೆಯ ಯಜಮಾನ ಮಲ್ಲೇಶ್ ಅಂತೇಳಿ, ಅವನಿಗೆ 45 ವರ್ಷ, ಹೆಂಡತಿ ಸಾವಿತ್ರಮ್ಮ, ಅವರಿಗೆ 2 ಮುದ್ದಾದ ಮಕ್ಕಳಿದ್ರು. ದೊಡ್ಡವನು ರವಿ ಅಂತೇಳಿ 14 ವರ್ಷ, ಚಿಕ್ಕವಳು ಮೀನಾ ಅಂತೇಳಿ 9 ವರ್ಷ. ಮನೆ ತುಂಬಾ ಖುಷಿಯಾಗಿರುವಂತಹ ಕುಟುಂಬ. ಆ ವರ್ಷ ಅವರ ಮನೆಯಲ್ಲಿ ದೀಪಾವಳಿಯನ್ನು ಆಚರಿಸ್ತಾ ಇರ್ತಾರೆ. ಸಾವಿತ್ರಮ್ಮ ಮೈಸೂರು ಪಾಕ್ ಮಾಡ್ತಾ ಇರ್ತಾಳೆ, ರವಿ ಪಟಾಕ್ಷಿ ಹಚ್ತಾ ಇರ್ತಾನೆ, ಮೀನಾ ಹೂಮಾಲೆಯನ್ನ ಮಾಡ್ತಾ ಇರ್ತಾಳೆ. ಈ ಮಲ್ಲೇಶಪ್ಪ ಏನ್ ಮಾಡ್ತಾನೆ, ಮನೆಯ ಮುಂದೆ ಸುಣ್ಣವನ್ನ ಬಳಿತಾ ಇರ್ತಾನೆ. ಆ ಸುಣ್ಣ ಬಳಿತಿರ್ಬೇಕಾದ್ರೆ ಆ ನಾಳೆ ಬಾ ಅನ್ನೋದು ಅಳಿಸಿ ಹೋಗುತ್ತೆ. ಅವನು ನಾಳೆ ಬರಿತೀನಿ ಅಂತೇಳಿ ಮತ್ತೆ ಯೋಚನೆ ಮಾಡಿಕೊಂಡು ಆ ಕಂಪ್ಲೀಟ್ ಆಗಿ ಸುಣ್ಣವನ್ನು ಬಳಿತಾ ಇರ್ತಾನೆ. ನಾಳೆ ಬರಿಬೇಕು ಅಂತೇಳಿ ಯೋಚನೆ ಮಾಡಿದ್ದ, ಬಟ್ ನಾಳೆ ಅದು ಆ ಹಬ್ಬದ ಸಡಗರದಲ್ಲಿ ಮರ್ತೋಗ್ಬಿಡ್ತಾನೆ. 4-5 ದಿನ ಹಾಗೆ ಕಳೆಯುತ್ತೆ. ಹಬ್ಬದಿಂದ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆ ರಾತ್ರಿ ಶನಿವಾರ ಮಳೆ ಜೋರಾಗಿ ಬರ್ತಾ ಇತ್ತು, ಗಾಳಿ ಬೀಸ್ತಾ ಇತ್ತು, ಗುಡುಗು ಸಿಡಿಲು ಮಿಂಚು ಬರ್ತಾ ಇತ್ತು. ರಾತ್ರಿ ಮಧ್ಯರಾತ್ರಿ 2:30ಕ್ಕೆ ಮೀನಾ ನೀರು ಕುಡಿಬೇಕಂತೇಳಿ ಹಾಸಿಗೆಯಿಂದ ಎದ್ದಿರ್ತಾಳೆ. ಮನೆ ತುಂಬ ಕತ್ತಲು, ಮಳೆಯ ಶಬ್ದ ಅಷ್ಟೇ. ಅವಾಗವಾಗ ಬೆಳಕು ಬರೋದು ಹೋಗೋದು ಆಗ್ತಾ ಇರುತ್ತೆ. ಯಾಕಂದ್ರೆ ಗುಡುಗು ಮಿಂಚು ಇರೋದ್ರಿಂದ ಆ ಥರ ಒಂದು ಫೀಲ್ ಆಗ್ತಾ ಇರುತ್ತೆ. ಸೊ ಹೋಗಿ ನೀರು ಕುಡಿತಾ ಇರ್ತಾಳೆ. ಅವಳಿಗೆ ಏನೋ ಒಂದು ವಿಚಿತ್ರ ಆಗಿರುವಂತಹ ಭಾವನೆ, ಯಾರೋ ಇದ್ದಾರೆ ಅನ್ನೋ ಥರ ಭಾವನೆ ಆಗ್ತಾ ಇತ್ತು. ಸೊ ಅವಾಗ ಸಣ್ಣನೆ ಅವಳು
ಬಾಗಿಲನ್ನ ಸಂಧಿಯಾಗಿ ನೋಡ್ತಾರೆ. ಯಾವುದೋ ಒಂದು ನೆರಳು ಆ ಕಡೆ ಈ ಕಡೆ ಅಲುಗಾಡ್ತಿರುತ್ತಾನೆ. ಫಸ್ಟಿಗೆ ಅವಳು ತಿಳ್ಕೊತಾಳೆ, ಇಲ್ಲ ಈ ಮಳೆ ಬರ್ತಿರೋದ್ರಿಂದ, ಈ ಒಂದು ಗುಡುಗಿರೋದ್ರಿಂದ, ಈ ಸಿಡಿಲಿರೋದ್ರಿಂದ ಈ ಥರ ಆಗ್ತಿರ್ಬೋದು ಅಂತೇಳಿ. ಯಾವಾಗ ಅವಳು ನೀರು ಕುಡಿದ್ಬಿಟ್ಟು ವಾಪಸ್ ಹೋಗ್ತಾ ಇರ್ತಾಳಲ್ಲ, ಅವಳಿಗೆ ಒಂದು ಶಬ್ದ ಕೇಳಿಸುತ್ತೆ. ಅವಳಿಗೆ ಎದೆ ಬಡಿತ ಜೋರಾಗಿ ಬಡ್ಕೋತಾ ಇರುತ್ತೆ. ಓಡೋಗಿ ಅವಳ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮ ಎದ್ದೇಳು, ಯಾರೋ ಹೊರಗಡೆ ನಿಂತಿದ್ದಾರೆ, ಅಕ್ಕಪಕ್ಕ ಓಡಾಡ್ತಾ ಇದ್ದಾರೆ, ಯಾವುದೋ ನಿಂತಿದ್ದಾರೆ ಅಂತ. ಅಮ್ಮ ನಗ್ತಾಳೆ, ಇಲ್ಲ ಮಗಳೇ, ಮಳೆ ಬರ್ತಿದೆಯಲ್ಲ ಆ ಥರ ಆಗ್ತಿದೆ ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ನಿಜವಾಗ್ಲೂ ಯಾರೋ ಹೊರಗಡೆ ನಿಂತಿದ್ದಾರೆ ಅಂತೇಳಿ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ಟಕ್ ಟಕ್ ಅನ್ನೋ ಶಬ್ದ ಅಮ್ಮನಿಗೂ ಕೂಡ, ಅಂದರೆ ಆ ಸಾವಿತ್ರಮ್ಮನಿಗೂ ಕೂಡ ಕೇಳಿಸುತ್ತೆ. ಮಲೇಶ್ಗೂ ಎಬ್ಬಿಸ್ತಾರೆ. 3 ಜನಕ್ಕೂ ಅಟ್ ಎ ಟೈಮ್ ಆ ಶಬ್ದ ಕೇಳಿಸುತ್ತೆ, ಟಕ್ 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 ಅನ್ನೋದು. ಮಲೇಶ್ ಕೇಳ್ತಾನೆ, ಯಾರಲ್ಲಿ, ಯಾರು ನಿಂತಿದ್ದೀರಾ ಅಂತೇಳಿ. ಯಾವುದೇ ಥರದ ಶಬ್ದ ಬರೋದಿಲ್ಲ. ಮೀನಾ ಹೆದರ್ತಾ ಇರ್ತಾಳೆ. ಅಮ್ಮನಿಗೆ ಕೇಳ್ತಾಳೆ, ಅಮ್ಮ ಬಾಗಿಲನ್ನ ತೆಗಿಯಬೇಡ. ಆದರೆ ಮಲ್ಲೇಶಪ್ಪ ಕೇಳ್ತಿರ್ತಾನೆ, ಯಾರು ನಿಂತಿದ್ದೀರಾ ಅಲ್ಲಿ, ಮಾತನಾಡ್ರಿ ಅಂತೇಳಿ. ಯಾರೂ ಕೂಡ ನಿಂತಿರೋದಿಲ್ಲ. ಯಾಕೋ ಗೊತ್ತಿಲ್ಲ, ಬಟ್ ಸಾವಿತ್ರಮ್ಮಗೆ ಒಂದು ನೆನಪು ಬರುತ್ತೆ. ಏನಂದರೆ, ಹಬ್ಬದಲ್ಲಿ ಏನು ಸುಣ್ಣ ಬಳಿತಿದ್ರಲ್ಲ, ಆ ಅಕ್ಷರ ಅಳಿಸೋಗಿರುತ್ತೆ, ನೀವೇನಾದರೂ ಬರ್ದಿರಾ ಅಂಥೇಳಿ ಮಲ್ಲೇಶಿಗೆ ಕೇಳಿದಾಗ ಮಲ್ಲೇಶ್ ಶಾಕ್ ಆಗ್ತಾನೆ. ಇಲ್ಲ, ನಾನು ಬರ್ದಿಲ್ಲ, ಅದು ಹಾಗೆ ಅಳಿಸಿ ಹೋಯಿತು, ಆ ಸುಣ್ಣದ ಜೊತೆನೇ ಹೋಗಿದೆ ಅಂತ ಹೇಳಿ. ಮತ್ತೆ ಬರೀಲಿಲ್ವಾ ಅವನು ಭಯದಿಂದ, ಇಲ್ಲ ಬರ್ದಿಲ್ಲ ಅಂತ ಹೇಳ್ತಾನೆ. ಸೊ ಏನು ಮಾಡಬೇಕಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಆ ಶಬ್ದ ಜೋರಾಗಿ ಕೇಳಿಸ್ತಾ ಇರುತ್ತೆ. ಆವಾಗಲೇ ರವಿ ಎದ್ದೇಳ್ತಾನೆ. ಏನಿದು ಶಬ್ದ ಅಂತೇಳಿ. 4 ಜನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಈ ಒಂದು ಶಬ್ದವನ್ನು ಕೇಳಿಸ್ಕೊತಾರೆ. ಆ ಥರ ಕೇಳಿಸ್ತಿರ್ಬೇಕಾದ್ರೆ ಆ ಒಂದು ಬಾಗಿಲಿನ ಒಳಗಡೆಯಿಂದ ಏನೋ ಒಂದು ಕೆಟ್ಟವಾಗಿರುವಂಥ ಸ್ಮೆಲ್ ಬರುತ್ತೆ. ತೇವದ ವಾಸನೆ, ಸುಟ್ಟೋಗಿರೋವಂಥ ವಾಸನೆ, ಮಣ್ಣಿನ ವಾಸನೆ, ಆ ಥರ ಶಬ್ದ ಕೇಳಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಆ ಶಬ್ದ ಟಕ್ ಟಕ್ ಬಾರಿಸ್ತಿರುತ್ತಲ್ಲ, ನಿಂತೋಗ್ಬಿಡುತ್ತೆ. ಯಾವುದೇ ಥರದ ಶಬ್ದನೇ ಕೇಳಿಸೋದಿಲ್ಲ. ನಿಶ್ಶಬ್ದದಿಂದ ಕೂಡ್ಕೊಂಡಿರುತ್ತೆ. ಇವ್ರು ಎದೆ ಬಡಿತ ಜೋರಾಗ್ತಾ ಇರುತ್ತೆ. ಎದೆನ ಉಸಿರನ್ನ ಹಿಡ್ಕೊಂಡು ಕೂತಿರ್ತಾರೆ. ಅಷ್ಟೊತ್ತಿಗೆ ಆ ಬಾಗಿಲ ಮೇಲೆ ಒಂದು ಗೆರೆ ಹಾಕ್ದಂಗೆ ಅನಿಸುತ್ತೆ. ಟ್ರರ್ ಅಂತ ಅಂತೇಳಿ ಒಂದು ಗೆರೆ ಹಾಕ್ತಾರೆ. ನಾಳೆ ಬಾ ಅಂತೇಳಿ ಬರ್ದಿರುತ್ತೆ. ಸೊ ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ. 4 ಜನ ಭಯದಿಂದ ಕೂತ್ಕೊಂಡಿರ್ತಾರೆ. ಮಲ್ಲೇಶ್ಗೆ ಒಂದು ಉಪಾಯ ಬರುತ್ತೆ. ಅಕ್ಕಪಕ್ಕ ನೋಡ್ತಾನೆ, ಏನೂ ಕೂಡ ಕಾಣಿಸ್ತಾ ಇರಲ್ಲ. ಕೈ ನಡುಗ್ತಾ ಇರುತ್ತೆ, ಮುಖದಲ್ಲಿ ಭಯ ಇರುತ್ತೆ. ರವಿ ಮಲ್ಲೇಶ್ನ ಹೆಗಲಿಟ್ಕೊಂಡು ಕೂತಿರ್ತಾನೆ. ಮೀನಾ ತಾಯಿಯ ಕೈ ಹಿಡ್ಕೊಂಡು ಕೂತಿರ್ತಾಳೆ. ಅಮ್ಮ ಬಾಗಿಲನ್ನು ತೆಗಿಬೇಡ ಅಂತೇಳಿ. ಮಲ್ಲೇಶ್ ಭಯದಿಂದ ಪೆನ್ನು ಪೇಪರನ್ನು ತಗೊಂಡು ನಾಳೆ ಬಾ ಅಂತೇಳಿ ಬರೆದು ಆ ಬಾಗಿಲಿನ ಸಂದಿಯಿಂದ ಬಿಸಾಕ್ತಾನೆ. ಆವಾಗ ಅಲ್ಲಿ ಏನೂ ಕೂಡ ಇರೋದಿಲ್ಲ. ಅದು ಅದನ್ನು ನೋಡಿಬಿಟ್ಟು ಹೋಗ್ಬಿಡುತ್ತೆ. ಸೊ ಬೆಳಗ್ಗೆ ಆಗುತ್ತೆ, ಎಲ್ಲರೂ ಕೂಡ ಸೇಫ್ ಆಗಿರ್ತಾರೆ, ಏನೂ ಕೂಡ ತೊಂದರೆ ಇರೋದಿಲ್ಲ. ಆ ರಾತ್ರಿ ಅವರ ಜೀವನದಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಅಂತಲೇ. ಮೀನಾ ಆ ರಾತ್ರಿ ಅನುಭವಿಸಿರುವಂತಹ ಭಯಾನಕ ಅನುಭವ ಇವತ್ತು ಕೂಡ ಮರ್ತಿಲ್ಲ. ಇವಾಗ ಅವಳಿಗೆ ವಯಸ್ಸು 63. ಸೊ ಅವರೇ ನನಗೆ ಈ ಕಥೆಯನ್ನು ಹೇಳಿತ್ತು. ಮೀನಾ ನೀರು ಕುಡಿಬೇಕಾದ್ರೆ ಆ ಬಾಗಿಲ ಹತ್ರ ಅದ್ರ ಪಕ್ಕ ಒಂದು ಗಾಜಿತ್ತು, ಅಂದರೆ ಕನ್ನಡಿ ಇತ್ತು. ಆ ಕನ್ನಡಿ ಒಳಗೆ ನೋಡಿದ್ಲು, ಯಾವುದೋ ಒಂದು ಆಕೃತಿ, ಯಾವುದೋ ಒಂದು ಏನೋ ಅಳಗಾಡ್ತಾ ಇತ್ತು, ಏನೋ ಸರಿದಾಡ್ತಾ ಇತ್ತು. ಮತ್ತು ಇನ್ನೊಂದು ಮಾತು ಹೇಳಿದ್ರು ನನಗೆ, ಅದು ಒಂದು ಮಾತನಾಡುತ್ತೆ. ಯಾವುದೋ ಒಂದು ಮನುಷ್ಯನ ಧ್ವನಿಯಲ್ಲ, ಯಾವುದೋ ಒಂದು ಪ್ರಾಣಿ ಧ್ವನಿಯಲ್ಲ, ಕಾಡೊಳಗಿರುವಂತಹ ಯಾವುದೋ ಒಂದು ಮೂಲೆಯಿಂದ ಬರುತ್ತಲ್ಲ, ಆ ಥರ ಒಂದು ಧ್ವನಿ ಇತ್ತು ಅಂತ ಅವರು ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಈ ಥರ ಮೀನಾ ಮತ್ತೆ ಅವ್ರ ತಂದೆ 1 ವರ್ಷ ಆದಮೇಲೆ ಅವರು ಜ್ಯೋತಿಷಿ ಬಳಿ ಹೋಗ್ತಾರೆ. ಅವ್ರ ಮುಂದೆ ಎಲ್ಲವನ್ನು ಕೂಡ ಶೇರ್ ಮಾಡ್ಕೋತಾರೆ. ಈ ಥರ ಒಂದು ಇನ್ಸಿಡೆಂಟ್ ನಮ್ಮ ಮನೆಯಲ್ಲಿ ನಡೀತು, ಈ ಥರ ಆಯಿತು, ನಾನು ಪೆನ್ನಿಂದ ಬರೆದು ಆ ಬಾಗಿಲಿನ ಸಂಧೆ ಒಳಗೆ ಬಿಸಾಕಿದೆ, ಅದು ಯಾಕೆ, ಏನಕ್ಕೆ ಈ ಥರ ಆಗ್ತಿದೆ, ಏನಕ್ಕೆ ಇದು ಅಂತೇಳಿ ಆ ಜ್ಯೋತಿಷ್ಯರ ಬಳಿ ಕೇಳಿದಾಕರ, ಅಂದರೆ ಆ ಶಾಸ್ತ್ರಿಗಳ ಬಳಿ ಕೇಳಿದಾಕರ ಅವ್ರು ಹೇಳಿದ್ರು, ಒಂದು ಕಾಲದಲ್ಲಿ ನೀವಿರುವಂತಹ ಮನೆಯಲ್ಲೇ ಒಂದು ಹೆಣ್ಣು ಮಗಳು ವಾಸವಾಗಿದ್ಲು. ತಂದೆ ತಾಯಿ ಮಕ್ಕಳು, ಅವರ ತಾಯಿ ತೀರ್ಕೊಂಡಿದ್ರು, ಇನ್ನೊಂದು ತಾಯಿನ ಹೆಣ್ಮಗಳನ್ನ ಆ ತಂದೆ ಮದುವೆ ಮಾಡ್ಕೊಂಡು ಬಂದಿದ್ರು. ಇಬ್ಬರಿಗೂ ಕೂಡ ಸೇರ್ತಾ ಇರಲಿಲ್ಲ. ಒಂದು ರಾತ್ರಿ ತಂದೆ ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಆ ಏನು ಮಲ್ತಾ ಇರ್ತಾಳಲ್ಲ, ಇವಳನ್ನು ಮನೆಯಿಂದ ಹೊರಗಡೆ ಹಾಕ್ತಾಳೆ. ಹೊರಗಡೆ ಮಳೆ ಬರ್ತಾ ಇರುತ್ತೆ, ಕತ್ತಲಿರುತ್ತೆ, ಚಳಿ ಆಗ್ತಾ ಇರುತ್ತೆ. ಆ ರಾತ್ರಿ ಅವಳು ಬಾಗಿಲನ್ನೇ ತೆಗೆಯೋದಿಲ್ಲ. ಆ ರಾತ್ರಿ ಆ ಓಣಿ ಏನಿರುತ್ತಲ್ಲ ಎಲ್ಲ ಕಡೆ ತಿರುಗಾಡ್ಬಿಟ್ಟು ಆ ಮನೆಯ ಮುಂದೆ ಬಂದು ಸತ್ತೋಗ್ತಾಳೆ. ಆವಾಗಿನಿಂದ ಇವಾಗಿನ ತನಕ ಅದು ತಿರುಗಾಡ್ತಾನೆ ಇದೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ಬಾಗಿಲನ್ನು ಬಾರಿಸ್ತಾಳೆ. ಯಾರಾದರೂ ಬಂದರೆ ಅವರ ಮನೆಯಲ್ಲಿ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಸೊ ಇದನ್ನು ಕೇಳಿಬಿಟ್ಟು ಮಲ್ಲೇಶ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅದು ಅಸಹಾಯಕ ಜೀವ ಅಲ್ವಾ, ಅಸಹಾಯಕ ಆತ್ಮ ಅಲ್ವಾ. ಅದನ್ನು ಮನೆಯೊಳಗೆ ಬಿಟ್ಟರೆ ಒಳ್ಳೆಯದಾ ಕೆಟ್ಟದ್ದು ಅಂತೇಳಿ ಕೇಳಿದಾಕ್ರ
ಅದು ಮನೆ ಒಳಗೆ ಬಿಟ್ಟರೆ ಅದು ನಿಮ್ಮೊಳಗೆ ಒಂದು ಭಾಗ ಆಗಿ ಉಳಿದುಬಿಡುತ್ತೆ. ಶಾಶ್ವತವಾಗಿ ಅದು ನಿಮ್ಮ ಮನೆಯ ಸದಸ್ಯರನ್ನು ಒಬ್ಬೊಬ್ಬರಾಗಿ ನುಂಗ್ತಾ ಇರುತ್ತೆ. ಅಂದರೆ ಅವರ ಒಂದು ಶಕ್ತಿಯನ್ನು ತೊಗೊಂಡ್ಬಿಡತ್ತೆ. ಸೊ ಅವರು ಶಾಸ್ತ್ರಿಗಳು ಹೇಳಿದರು, ಅದಕ್ಕೆ ಈ ನಾಳೆ ಬಾ ಅನ್ನೋದನ್ನು ರಕ್ಷಾ ಕವಚ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿ. ಎಲ್ಲ ಮುಗಿದ್ಮೇಲೆ ಅವರೊಂದು ಮಾತು ಹೇಳಿದ್ರು ನನಗೆ, ನಿಮ್ಮ ಮನೆ ಮುಂದೆ ಕೂಡ ಅಥವಾ ನಿಮ್ಮ ಬಾಗಿಲ ಮೇಲೆ ಈ ಥರ ಒಂದು ನಾಳೆ ಬಾ ಅನ್ನೋದು ಬರ್ದಿದ್ದೀರಾ? ನಾನು ಹೇಳಿದೆ, ಇಲ್ಲ, ನಮ್ಮ ಬಳಿ ಇದು ಗೊತ್ತೇ ಇಲ್ಲ, ನೀವು ಹೇಳ್ತಿರೋದೇ ಫಸ್ಟ್ ಟೈಮ್ ಅಂತೇಳಿ ಕೇಳಿದೆ ನಾನು. ಅವಳು ಹೇಳಿದ್ಲು, ಇಲ್ಲ, ಈ ಕತೆ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಅಂದರೆ ಅದು ನಿಮ್ಮ ಬಾಗಿಲಿಗೂ ಕೂಡ ಬರುತ್ತೆ. ರಾತ್ರಿ 2ರಿಂದ 3 ಗಂಟೆ ಒಳಗೆ ಬಾಗಿಲನ್ನು ಬಡಿಯೋಕ್ಕೆ ಶುರು ಮಾಡುತ್ತೆ. ಅವಾಗ ನೀವೇನಾದರೂ ಬಾಗಿಲು ತೆಗೆದ್ರೆ ಅದು ನಿಮ್ಮ ಮನೆಯ ಒಳಗೆ ಬರುತ್ತೆ ಅಂತೇಳಿ. ಆ ರಾತ್ರಿ ನನಗೆ ಆ ಥರ ಅನುಭವ ಆಯಿತು. ರಾತ್ರಿ ಸುಮಾರು ಮಧ್ಯರಾತ್ರಿಯಲ್ಲಿ ಯಾರೋ ಬಾಗಿಲು ಬಡಿತಾ ಇದ್ದರು. ನಾನು ಯಾವುದೋ ಒಂದು ಗಾಳಿ ಶಬ್ದ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡೆ. ಬಟ್ ಇವಳು ಹೇಳಿದ್ದನ್ನು ಕೇಳು ನನಗೆ ಶಾಕ್ ಆಯಿತು. ಬಟ್ ಇನ್ನೊಂದು ಟ್ವಿಸ್ಟ್ ಇದೆ, ಏನು ಗೊತ್ತಾ? ಈ ಶಾಸ್ತ್ರಿಗಳ ಮಗ, ಅಂದರೆ ಆ ಶಾಸ್ತ್ರಿಗಳು ಏನು ತೀರೋದ್ರು, ಇವ್ರ ಮಗ ಏನು ಬಂದಿದ್ದಲ್ಲ, ಬಟ್ ಇವರು ಬೇರೆ ಥರನೇ ಕಥೆನ ಹೇಳಿದ್ರು. ಏನಂದರೆ, ಈ ನಾಳೆ ಬಾ ಅಂತೇಳಿ ನೀವೇನು ಬರಿತಾ ಇದ್ದೀರಲ್ಲ, ಬರೆದ್ರೆ ಅದು ಮತ್ತೆ ಬರುತ್ತೆ. ನಾಳೆ ಬಾ ಅಂತೇಳಿ ಓದತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿದಿನ ಅದು ನಿಮ್ಮ ಹೊಸ್ತಿಲಿನ ಮೇಲೆ ನಿಂತಿರುತ್ತೆ. ಅದನ್ನೇನಾದರೂ ನೀವು ಅಳಗಿಸಿದ್ರೆ ನಿಮ್ಮ ಮನೆಯ ಒಳಗಡೆ ಬರುತ್ತೆ. ಅದು ಶಬ್ದ ಮಾಡಿಕೊಂಡು ಬರುತ್ತೆ, ನಿಮ್ಮ ಮನೆಯ ಒಳಗೆ ಬರುತ್ತೆ, ನಿಮ್ಮ ಜೊತೆ ಶಾಶ್ವತವಾಗಿ ಉಳಿದ್ಬಿಡುತ್ತೆ ಅಂತೇಳಿ ಹೇಳಿದರು. ಮೀನಾ ಕತೆ ಹೇಳಿದ್ಮೇಲೆ ನನಗೊಂದು ಮಾತು ಹೇಳಿದ್ಲು, ಈ ಕತೆನ ಎಲ್ಲರ ಮುಂದೆ ಶೇರ್ ಮಾಡ್ಕೋತಿರಲ್ಲ? ಹ್ಞೂ, ಶೇರ್ ಮಾಡ್ಕೋತೀನಿ. ಯಾಕೆ ಎಲ್ಲರ ಮುಂದೆ ಶೇರ್ ಮಾಡ್ಕೋತೀರಾ ಅಂದರೆ, ಪ್ರತಿಯೊಬ್ಬರ ಮನೆಯ ಮುಂದೆ ಯಾರು ಕೇಳಿರ್ತಾರಲ್ಲ, ಪ್ರತಿಯೊಬ್ಬರ ಮನೆಯ ಮುಂದೆ ನಾಳೆ ಬಾ ಅಂತೇಳಿ ಬರ್ತಿರ್ಬೇಕು. ನೀವೇನಾದರೂ ಬರ್ದಿಲ್ಲ ಅಂದರೆ ನಿಮ್ಮ ಮನೆಯ ಮುಂದೆ ಬಂದು ಮಧ್ಯರಾತ್ರಿ ಟಕ್ ಟಕ್ ಅಂತೇಳಿ ಶಬ್ದ ಬರುತ್ತೆ. ಆ ಶಬ್ದದಿಂದ ನೀವೇನಾದರೂ ನಿಮ್ಮ ಬಾಗಿಲನ್ನು ತೆಗೆದ್ರೆ ಅದು ನಿಮ್ಮ ಮನೆಯ ಒಳಗಡೆ ಬರುತ್ತೆ. ನಿಮ್ಮ ಒಂದು ಕುಟುಂಬದ ಜೊತೆ ಶಾಶ್ವತವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಭಯಾನಕ ಆಗಿರುವಂಥ ಇನ್ಸಿಡೆಂಟ್ ನಡೆಯುತ್ತೆ. ನಾನು ಕೇಳಿದೆ ಅವರಿಗೆ, ಇದು ಹೆಂಗೆ ಗೊತ್ತಾಗತ್ತೆ ಎಲ್ಲರಿಗೂ ಅಂತೇಳಿ. ಬಟ್ ಅದಕ್ಕೆ ಗೊತ್ತಾಗತ್ತೆ, ಏನೋ ಅಂತೇಳಿ ಗೊತ್ತಿಲ್ಲ, ಬಟ್ ಅದಕ್ಕೆ ಗೊತ್ತಾಗತ್ತೆ. ಯಾರ್ಯಾರು ಈ ಕಥೆನ ಕೇಳಿರ್ತಾರಲ್ಲ, ಎಲ್ಲರ ಮನೆಯಲ್ಲೂ ಬರುತ್ತೆ, ಎಲ್ಲರ ಬಾಗಿಲು ಮುಂದೆ ಬಂದು ನಿಂತಿರುತ್ತೆ. ಆದರೆ ನಾಳೆ ಬಾ ಅಂತೇಳಿ ನೀವೇನಾದರೂ ಬರ್ದಿಲ್ಲ ಅಂದರೆ ನಿಮ್ಮ ಮನೆಯ ಒಳಗೆ ಟಕ್ ಟಕ್ ಅಂತೇಳಿ ಶಬ್ದ ಬರುತ್ತೆ. ನೀವು ಬಾಗಿಲು ತೆಗೆದ್ರೆ ನಿಮ್ಮ ಮನೆ ಒಳಗೆ ಬರುತ್ತೆ. ಸೊ ಈ ಕತೆ ಕೇಳಿಬಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು? ಅಥವಾ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಒಂದು ಚಿಕ್ಕವರಿದ್ದಾಗ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆಯಾ? ಈ ನಾಳೆ ಬಾ ಅನ್ನೋ ಒಂದು ಪದ್ಧತಿನ ನೀವೇನಾದರೂ ಇಟ್ಕೊಂಡಿದ್ದೀರಾ? ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಒಬ್ಬ ಸ್ನೇಹಿತನಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಹಾರರ್, ಥ್ರಿಲ್ಲಿಂಗ್, ಮಿಸ್ಟ್ರಿ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. Thank you.